ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೊತ್ತಾಯಿತು ತುಂಬ ದಿನ ಆಗಿದೆ ಮೀಟ್ ಮಾಡಿ. ಎಲ್ಲ ಹೆಂಗಿದ್ದೀರಾ ಏನಿದ್ದೀರಾ ಕೇಳ್ತಾ ಇದ್ದೀನಿ. ಏನು ಇವತ್ತು ವ್ಲಾಗ್ ಸಡನ್ನಾಗಿ ಅಂತ ಯೋಚನೆ ಮಾಡಿದ್ರೆ ತಿರ್ಗಿ ಹೊಸ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಧ್ಯೆ ಗ್ಯಾಪ್ ಆಗಿತ್ತು. ಏನೋ ಸಮ್ಮ ಇಶ್ಯೂಸ್ ಆಯಿತು, ಮನೆ ಚೇಂಜ್ ಮಾಡಿದ್ವಿ ಆ್ಯಂಡ್ ಎಲ್ಲ ಆಗಿ ಸ್ವಲ್ಪ ಇದಾಗಿದೆ. ಸೊ ನಾವು ವಿ ಆರ್ ಅಗೇನ್ ಬ್ಯಾಕ್ ಟು ಟ್ರ್ಯಾಕ್. ಎಲ್ಲ ನೀರು ಸೋರ್ತಾಯಿತ್ತು. ಹಾಂ, ಗ್ಯಾಪಲ್ಲಿ ನೀರು ಸೋರ್ತಾಯಿತ್ತು ಶೀಟಲ್ಲಿ. ನಿಮ್ಗೆ ಅನ್ನಿಸ್ತಿರ್ಬೋದು ಏನಿದು ಬನ್ನಿ ಗಡ್ಡಪ್ಪ ಆಗ್ಬಿಟ್ಟಿದ್ದಾನೆ ಅಂದ್ಬಿಟ್ಟು. ಬಟ್ ಮಗ, ನಿನ್ನ ಫ್ಯೂಚರ್ ಬಗ್ಗೆ ಏನೋ ಯೋಚನೆ ಮಾಡಿದ್ದೀಯಾ? ಅಮ್ಮ, ನಾನು ಗಡ್ಡಪ್ಪ ಆಗ್ತೀನಿ. ಗಡ್ಡಪ್ಪ ತಿಥಿ ಮಾಡಿಬಿಡ್ತೀನಿ. ಹಾಂ, ಏನಿಲ್ಲ, ಸುಮ್ಮನೆ ಬಿಟ್ಟಿದ್ದೆ ಅಷ್ಟೇ. ಟ್ರಿಮ್ ಮಾಡಿಸ್ಬೇಕು ಹೋಗಿ. ಇವತ್ತೊಂದು ಸ್ಪೆಷಲ್ ಒಕೇಶನ್ ಇದೆ. ಏನು ಒಕೇಶನ್ ಅಂತಂದರೆ, ನಮ್ಮ ಗೇಮರ್ ಒಬ್ಬರಿದ್ದಾರೆ, ಏನು ಚೆನ್ನಾಗಿ ಗೇಮ್ ಆಡ್ತಾರೆ. ಎಲ್ಲಾದರೂ ಕಾಣೆಯಾಗಿದ್ದಾರೆ ನಮ್ಮ ಗೇಮರು. ಹಾಂ, ಇಲ್ಲಿದ್ದಾರೆ. ಈ ಗೇಮರ್ ಬರ್ಡೇ ಇವತ್ತು. ಕಣ್ಣಿಗೆ ಯಾರೋ ಹೊಡ್ಕೊತಾರಲ್ಲೇ. ನಿನ್ನ ನೋಡ್ಕೊಂಡು ನನ್ನ ನೋಡಿ ನೀನು ಅಷ್ಟೊಂದು ಡಿಸ್ಟ್ರಾಕ್ಟ್ ಆಗೋದ? ನಾನು ಚೆನ್ನಾಗಿದ್ದೀನಿ, ನನಗೆ ಗೊತ್ತು. ಹಾಗನ್ಬಿಟ್ಟು ಔಟ್ಫಿಟ್ ಚೆಕ್, ನಿಂತ್ಕೊಳ್ಳೋ ಔಟ್ಫಿಟ್ ಚೆಕ್ ಮಾಡೋಣ. ಆಚೆ ತೋರಿಸುವ ಚೆನ್ನಾಗಿ. ಏನಿಲ್ಲ ನಡಿ, ಅರ್ಥ ಆಗುತ್ತೆ. ನಾನು ಹೇಳಿದ್ದೆ ಏನು ಚೆನ್ನಾಗಿ ಮಿನ್ಸ್ತಾನೆ ನೋಡಿ ಗಾಯ್ಸ್. ಪಾ ಓ ಬಿಸಿಲು ಕುದುರೆಯೊಂದು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಔಟ್ಫಿಟ್ ಚೆಕ್ ಮೇಲಿಂದ ಕೆಳವರೆಗೂ ತೋರಿಸ್ತೀನಿ ನೋಡಿ. ನಿಂತ್ಕೊಳ್ಳೋ, ಚೆನ್ನಾಗಿ ಕಾಣ್ತದೆ ಕಣ ಇವತ್ತು ಅಪರೂಪಕ್ಕೆ. ಅದಕ್ಕೆ ಹೇಳೋದು ದಿನ ಬೆಳಗ್ಗೆ ಸ್ನಾನ ಮಾಡು ಅಂತ. ಕೇಳಲ್ಲ. ಔಟ್ಫಿಟ್ ಚೆಕ್ ಎಲ್ಲ ಆಡ್ಸ್ಕೊಂಡು ನಿಂತವನೆ ಕೈನ. ಹಿಂಗೆ ಒಂದು ಝೂಮ್ ಔಟ್. ಐಸ್ ಚೆನ್ನಾಗಿದೆ ಔಟ್ಫಿಟ್. ಟೀ ಶರ್ಟ್ ಸಾಕಾಗಿದೆ ಗೈಸ್, ಪ್ಯಾಂಟು ಚೆನ್ನಾಗಿದೆ ಗೈಸ್. ಔಟ್ಫಿಟ್ ಹೆಂಗಿದೆ ರೇಟ್ ಮಾಡಿ. ಆ್ಯಂಡ್ ಫಸ್ಟ್ ಕೆಲಸ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವ್ರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಕೇಳ್ಕೊಂಬರ್ಬೇಕು. ಓಕೆ, ಸೊ ಅದೆಲ್ಲ ಮಾಡ್ಕೊಬಂದು ನಮ್ಮಮ್ಮ ರೆಡಿ ಆಗ್ತಾನೇ ಇದ್ದಾರೆ ಇನ್ನು ನಮ್ಮಮ್ಮ. ನಾನು ರೆಡಿಯಾಗಿ ಇವ್ನು ರೆಡಿ, ನಾವಿಬ್ರಿಗೂ ಮುಂಚೆ ರೆಡಿ ಆಗಕ್ಕೆ ಹೋಗಿದ್ದು ನಮ್ಮಮ್ಮ. ಆ್ಯಸ್ ಯೂಶ್ವಲ್ ಹೆಣ್ಮಕ್ಳು ಲೇಟು. ಎಲ್ಲರೂ ಅಂತ ಹೇಳಲ್ಲ, ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡ್ರಿ. ಎಲ್ಲರೂ ಅಲ್ಲ, ಕೆಲವರು. ಇನ್ನೊಬ್ರು ಇವತ್ತು ಇನ್ನೊಬ್ರನ್ನ ಪರಿಚಯ ಮಾಡಿಸ್ತೀನಿ ವ್ಲಾಗಲ್ಲಿ. ಇಷ್ಟು ದಿನ ಬ್ಲರ್ ಆಗಿದ್ರು, ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಇವಾಗ. ಬಂದರು ನಮ್ಮ ಲೇಡಿ ಡಾನ್. ಇಲ್ಲ, ಅವರು ಲೇಡಿ ಡಾನು. ಇವ್ರು ಸಟದಾಗಿದೆ ಕಣಮ್ಮ, ಹೀರೋಯಿನ್ ಇದೆಯಾ? ತೆಗಿಬೇಡ ಅಕ್ಕ. ಅಕ್ಕ, ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ? ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಚೆನ್ನಾಗಿದ್ದೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಿಕ್ಕ ಮಗನ ಮಾತ್ರ ಬಟ್ಟೆ ಕೊಡ್ಸಿದ್ರೆ ನಮಗೂ ಸ್ವಲ್ಪ ಬಟ್ಟೆ ಕೊಡಿಸಿ. ಏನು ಅವನಕಿನ 1-2 ಸಾವಿರ ಜಾಸ್ತಿ ತುಳಿಬೋದು ಅಷ್ಟೇ. ಹಂಗನ್ಬಿಟ್ಟು ನಾವು ಗಾಯ್ಸ್ ಹೊರಡ್ತೀವಿ ಅಂತೇಳಿ 1/4 ಗಂಟೆ ಆಗೋಯ್ತು, ಇನ್ನೂ ಹೊರಟೇ ಇಲ್ಲ. ಇವನು ನೋಡಿದ್ರೆ ಇಲ್ಲಿ ಕೂತಿದ್ದಾನೆ, ನಾನು ನೋಡಿದ್ರೆ ಹಿಂಗೆ ನಿಂತಿದ್ದೀನಿ. ನಮ್ಮಮ್ಮ ನೋಡಿದ್ರೆ ಬರ್ತಾನೇ ಇಲ್ಲ ಇನ್ನು. ಇವತ್ತು ಅವ್ನು ಬರ್ಡೇ, ಏನು ಹೇಳಂಗಿಲ್ಲ. ನೀನು ಬಾ ಆಚೆ ಬಂದು ಕೊಡು. ಸರಿ ಬೇಡಣ್ಣ, ಬೀಗತ್ತು. ಮತ್ತೆ ಹಣೆ ಕುಂಕುಮ ಇಟ್ಕೊಳ್ರು, ಯಾಕ್ರೋ ಹಿಂಗೆ ಮಾಡ್ತೀರಾ? ಅಯ್ಯೋ, ಇಟ್ಕೊಳ್ಳೇ ಇಲ್ಲ ಅದು. ಹೇರ್ಸ್ ತುಂಬ ಕರ್ಲಿ ಆಗ್ಬಿಟ್ಟಿದೆ ಕಣ. ಹ್ಯಾಪಿ ಬರ್ಡೇ ಟು ಮೀ. ಒಡನ ಲೇಟ್ ಆಯ್ತು. ಒಡನ ಲೇಟ್ ಆಯ್ತು. ದೇವಸ್ಥಾನ ಕ್ಲೋಸ್ ಮಾಡ್ಬಿಡ್ತಾರೆ ಆಮೇಲೆ. ಎಷ್ಟಾಯ್ತು? 12:30 ಕ್ಲೋಸ್ ಅಂತ ಹೇಳಾಯ್ತು ನಾನು. 11:45. ಗೈಸ್, ಹೊರಟು ಸಿಗ್ತೀವಿ ದೇವಸ್ಥಾನದಲ್ಲಿ. ಬಾಯ್. 5 minutes later. ಇನ್ನೂ ಹೊರಟಿಲ್ಲ ಗೈಸ್. ಫಸ್ಟ್ ಸ್ಟೇಜ್ ಮನೆಯೊಳಗೆ, ಸೆಕೆಂಡ್ ಸ್ಟೇಜ್ ಆಚೆ, 1 ಸ್ಟೇಜ್ ಗಾಡಿ. ನಿಂತಿರೋದು ನೋಡ್ರಿ, ರಾಜ ನಿಂತವನೆ. ನಡ್ರಿ, ಗಾಡಿ ತೆಗೀರಿ, ಹೊಡೋಣ. ಸ್ಟಾರ್ಟ್ ಮಾಡ್ದನಾ ಕಟ್ಟು. ಯಾವ ಇವೆಲ್ಲ ಗೈಸ್, ಈಗ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಇನ್ನೊಬ್ಬರು VIP ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವರು ಟ್ರಾಫಿಕಲ್ಲಿ ಸಿಗಾಕೊಂಡು 15 ನಿಮಿಷ ಅಂತ ಇದ್ದಾರೆ. ನಾವು ನಮ್ಮ ಮನೇದ ಹತ್ರ ಈಗ ರೀಸೆಂಟಾಗಿ ಈ ಸೈಡ್ ಶಿಫ್ಟ್ ಆಗಿದ್ದೀವಿ. ಸೊ ಅಲ್ಲಿಂದ 3-4 ಕಿಲೋಮೀಟ್ರ್ ಅಷ್ಟೇ ದೇವಸ್ಥಾನ. ಸೆಂಟ್ರ್ ಆಫ್ ದ ಸಿಟಿಲಿದ್ದೀವಿ ಇವಾಗ. ಮುಂಚೆ ಊರಾಚೆ ಇದ್ವಿ, ಇವಾಗ ಸೆಂಟ್ರ್ ಆಫ್ ದ ಸಿಟಿಲಿದ್ದೀವಿ. ಏನಿಲ್ಲ, ರಶ್ ಅಂತೂ ತುಂಬ ಇದೆ. 12:30 ಕ್ಲೋಸ್ ಅಂತೆ. ನೋಡೋಣ ಅಷ್ಟು ಬರ್ತಾರೆ VIP ಏನಂತ.
ಚೆನ್ನಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ. ಇಲ್ಲಿ ನಿಂತವ್ರು ನಮ್ಮ ಮಮ್ಮಿ ಟಾಪಾಗಿ ರೆಡಿ ಆಗ್ಬಿಟ್ಟಾರೆ. ಅಬ್ಬ ಅವ್ರ ಅಪ್ಪನಲ್ಲಿ ಬಿಸಿ, ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ಸಂಜೆ ಒಂದು ಸರ್ಪ್ರೈಸ್ ಇದೆ ಗಾಯ್ಸ್. ನಮ್ಮ ಮನೆಗೆ ಫಸ್ಟ್ ಟೈಮ್ ಗಿಫ್ಟ್ ಬರ್ತಾ ಇರೋದು ಹೆಲ್ಮೆಟ್ಟು. ಮುಚ್ಕೊಂಡಿರೋ ಕಟ್ಟಿದ್ದು ಆಯ್ತು ಹಿಡ್ಕೊ ಆಯ್ತು. ಫಸ್ಟ್ ಟೈಮ್ ನಮ್ಮ ಮನೆ ಒಂದು ಒಳ್ಳೆ ಗಿಫ್ಟ್ ಬರ್ತಾ ಇರೋದು. ಇಷ್ಟು ವರ್ಷ ಗಿಫ್ಟ್ಗಳು ತೊಗೋತಾ ಇದ್ವಿ. ಲಾಸ್ಟ್ ಇಯರ್ ಇನ್ನು ಬರ್ಡೇಗೆ ಏನು ಕೊಟ್ಟಿದೆ ಅಂತ ಕೇಳಿದ್ರೆ ರಿಮೋಟ್ ಕಂಟ್ರೋಲ್ ಕಾರು, ಚಿಕ್ಕ ಗಡಿಯಾರದ ಆಟ ಸಾಮಾನು, ಆ ಥರಗಳು ಕೊಡ್ತಾ ಇದ್ವಿ. ಸೊ ಸ್ವಲ್ಪ ಮೆಚೂರ್ಡಾಗಿ ಯೋಚನೆ ಮಾಡಿ ಏನಾದ್ರು ಯೂಸ್ ಆಗೋಂಥ ಗಿಫ್ಟ್ ಕೊಡೋಣ ಅಂತಿದ್ರು. ಯೋಚನೆ ಮಾಡಿ ಗಿಫ್ಟ್ ಸೆಲೆಕ್ಟ್ ಮಾಡಿದ್ವಿ. ಯಾಕಂದರೆ ನಂದು ಇವಾಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಒನ್ನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಇವನು ಡೈಲಿ ಆಫೀಸ್ಗೆ ಹೋಗ್ತಾನೆ, ಆಚೆ ಓಡಾಡ್ತಿರ್ತಾನೆ. ಸೇಫ್ಟಿ ಗೇರ್ಸ್ ಬೇಕು ಅಂದ್ಬಿಟ್ಟು ಒಂದು ಹೆಲ್ಮೆಟ್ ಸೆಲೆಕ್ಟ್ ಮಾಡಿದ್ವಿ. ಸೊ ಕಲರ್ ಸಾಹೇಬ್ರೆ ಸೆಲೆಕ್ಟ್ ಮಾಡಬೇಕು. ಬುಕ್ ಮಾಡಿ ಬಂದಿದ್ದೀನಿ, ಆರ್ಡರ್ ಬಂದಿದೆ. ಸಂಜೆ ಹೋಗಿ ಇಸ್ಕೋಬೇಕು. ಇನ್ನು ಅಡ್ವಾನ್ಸ್ ನೋಟ್ ಶೋರೂಮಲ್ಲಿ ಹೆಲ್ಮೆಟ್ ತೊಗೋತಾ ಇರೋದು ಗಾಡಿನಲ್ಲ, ಗಾಡಿ ಅಲ್ಲ. ನಾನೇ ನಂದೆ ಮೊನ್ನೆ ಕೂತ್ಕೊಂಡು ಹಂಗಿಸ್ಬಿಟ್ಟ ಗೈಸ್. ಅದಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಇಯರ್ ನಿನ್ನ ಬರ್ಡೇಗೆ ಗಾಡಿ ಪಕ್ಕ. ಸೊ ಈ ಇಯರ್ ಹೆಲ್ಮೆಟ್ಟು, ನೆಕ್ಸ್ಟ್ ಇಯರ್ ಗಾಡಿ. ಏನ ನಿಂಗೆ ಯಾವ್ದು ಗಾಡಿ MT-50 ಆಗಲ್ಲ. ಗಾಡಿ ತಗೊಂಡ್ರೆ ಹೆಲ್ಮೆಟ್ ಫ್ರೀ ಕೊಡ್ತಾರಂತೆ. ಕೊಡಲ್ಲ, ಇವಾಗ ಕೊಡಲ್ಲ. ಎನ್ಫೀಲ್ಡರ್ ಅಷ್ಟೇ ಕೊಡೋದು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಇಯರ್ ನಿಮ್ಮ ಗಾಡಿ ಫಿಕ್ಸು. ಯಾವ್ದು MT-ನಾ? ಬದುಕಳಿ ಗೈಸ್. ನೆಕ್ಸ್ಟ್ ಇಯರು ಅದು ನಮ್ಮ ಮನೇಲಿ MT-50 ಓಕೆ ಮಾಡ್ತಾ ಇದ್ದೀನಿ. ನಾವೇನಾರು ಮಾತಾಡಿ ಸರ್. ಬರ್ಡೇ ಬಾಯ್ ಹಂಗೆ ಇಟ್ಕೊಂಡು ಈಸಿ. ಯಾರು ಹೇಳ್ರಿ ಬರ್ಡೇ ಬಾಯ್? ನಮ್ದು ಏನಿದೆ ದೊಡ್ಡವರು ಜಿಂಗ್ ಚಾಕಾಗಿ ಮಿಂಚಾಡ್ಕೊಂಡು. ಹಾಂ ಗೈಸ್ ಸ್ಲಿಪ್ಪರ್ ನೋಡಿ ಗೈಸ್, ಸಾಹೇಬ್ರು ಬ್ರ್ಯಾಂಡೆಡ್ ಸ್ಲಿಪ್ಪರ್ ನೋಡಿ. ಥ್ಯಾಂಕ್ ಯು ತಗೊಂಡವ್ರು ಸಾಹೇಬ್ರು. ಎಷ್ಟೋ 2,000ನೇನಾ ಸ್ಲಿಪ್ಪರು? ಹೇಳ್ದೆ 3,000 ಗೈಸ್. 350 ರೂಪಾಯಿ ಕಣೋ. ಅದೇ ಹಂಗೆ ಹೇಳ್ತಾರೆ. ಇದು ಏನಾರು ಟ್ಯಾಕ್ಸ್ ಬಿಟ್ಬಿಡುತ್ತೆ ಅಂತ. 2 ಸೇಮ್ ಜಾಗದಲ್ಲಿ ತಂದಿದ್ದಾರೆ ಗೈಸ್. ಅದು ನಂದು, ಇದು ಇವಂದು. ನನ್ನ ಮಗ ಗಲೀಜ್ ಮಾಡ್ಕೊಂಡವನೆ ಅಂದ್ಬಿಟ್ಟು ಅದನ್ನ ಹಾಕೊಂಬಿಟ್ಟು ಮಿಂಚ್ತವನೆ. ಇದು ನನಗೆ ನನ್ನ ನೋಡಿ ಸ್ಲಿಪ್ಪರು. ಇವತ್ತು ನೋಡಿ ನಮ್ಮ ಮಾತಾಡ್ಸ್ರಿ ನೋಡಿ. ಅಪ್ಪ ಏನು ಹೀರೋಯಿನ್ ಇದ್ದಂಗೆ ಬರ್ ನಮ್ಮಮ್ಮ. ನಮ್ಮಮ್ಮನ ಏಜ್ ಕಮೆಂಟ್ ಮಾಡಿ ಗೈಸ್ ನೋಡೋಣ. ಹಾಯ್ ನಾಗರತ್ನವ್ರೆ, ಹೇಳ್ಬೇಕು ಮಗನ ಬರ್ಡೇ ಪಾರ್ಟಿ ಎಲ್ಲಿ? ಸಂಜೆ ಏನು ಪಾರ್ಟಿ? ಎಷ್ಟು ಬಾಟ್ಲು ಕೊಡಿಸ್ತೀರಾ ಸಂಜೆ? ಏನು ಸಸ್ಪೆನ್ಸು. ಹೋಗೋದು ಒಂದು ಹೆಲ್ಮೆಟ್ ತಗೊಳ್ಳೋದು, ಬಾರೋದಷ್ಟೇ. ಹೆಲ್ಮೆಟ್ ತಗೋತಿದ್ದೀವಲ್ಲ, ಈಗ ಹೊಸ ಹೆಲ್ಮೆಟ್ ಹಂಗೆ ಅದ್ಕೊಂಡು ಮೂರು ಗಾಡಿ ಇರುತ್ತೆ. ಹೊಸ ಹೆಲ್ಮೆಟ್ ತಗೊಂಡು ಈವ್ನಿಂಗ್ ರೈಡ್ ಗೈಸ್. ಹೆಲ್ಮೆಟ್ ಎತ್ಕೊಂಡು ಆಚೆ ಬರ್ತೀವಲ್ಲ, ಬರ್ತಿದ್ದಂಗೆ ಹಂಗೆ ಹೋಗ್ಬಿಡೋಣ ಆಚೆಗೆ. ಒಂದು ಜಾಗ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಅಷ್ಟರಲ್ಲಿ ಹಂಗೆ ಹೋಗೋಣ ಒಂದು ರೌಂಡು. ಅಪ್ಪ ಬಂದ್ಮೇಲೆ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ ಇವನು ಬರಲಿ ಅಪ್ಪ. ಇನ್ನು ಬರೋದ್ರಲ್ಲೇ ಇದ್ದಾರೆ VIP. ಫೋನ್ ಮಾಡೋ ಬೇಡ ಬಾಯ್. ನಿನ್ನ ಬರ್ಡೇ ಇವತ್ತು. ನನ್ನ ಡೈಲಾಗ್ ಇದು. ನನ್ನ ಬರ್ಡೇ ಇದನ್ನ ಡೈಲಾಗ್ ಇತ್ತಲ್ಲ, ನನ್ನ ಬರ್ಡೇ ಇವತ್ತು ಯಾರು ಬೈಯಂಗಿಲ್ಲ, ನನ್ನ ಬರ್ಡೇ ಇವತ್ತು ಹೊಡೆಯಂಗಿಲ್ಲ. ಎಲ್ಲದಕ್ಕೂ ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಮಾತಾಡಂಗಿಲ್ಲ. ಫೋನ್ ಮಾಡಿರಿ VIP-ಗೆ, ಹೇಳಿದ್ರೆ ಕೇಳ್ರಿ. ಬೇಡ ಬಾಯ್. ಪ್ರೈವೇಟ್ ಸ್ಕ್ರೀನ್ ಏನೂ ಕಾಣ್ತಾ ಇಲ್ಲ ನೋಡಿ ಗೈಸ್. ಫೋನ್ ಅಪ್ಪ ಬ್ರೈಟ್ನೆಸ್ ಕಮ್ಮಿ ಇಟ್ಟಿದ್ದೀನಿ. ಅದೇ ನನಗೆ ಕಾಣಲಿಲ್ಲ. ಅದು 40,000 ಫೋನ್ ಇಟ್ಕೊಂಡು ನೋಡಿ ಗೈಸ್ ಹೆಂಗಿದ್ದಾರೆ ನಮ್ಮ ಬಡವ್ರ ಫೋನ್. ಸಿಗ್ತೀನಿ ಗೈಸ್, ಸ್ಪೀಡ್ ಬರಲಿ VIP ಅವರು. ಅವ್ರು ಬಂದ್ಮೇಲೆ ಸಿಗ್ತೀನಿ. ಓಕೆ, One eternity later. ನೋಡಿ ಗೈಸ್ ಬಂದರು VIP. ಇವರೇ VIP, ನಮ್ಮ VIP. ವೇಟರ್ ಬಂದ, ನೀರು ತಂದ. ಮೇಡ ಬೈ ಟ್ರೀಟು, ಗಿಫ್ಟು ಸಂಜೆ. ಟ್ರೀಟು ಸಂಜೆ, ಗಿಫ್ಟು ಬರಬೇಕು, ಟ್ರೀಟ್ ನೀನು ಕೊಡಿಸ್ಬೇಕು. ಟ್ರೀಟು ಸಂಜೆನೇ ಯಾರ್ಯಾರು ಗಿಫ್ಟ್ ಅಲ್ಲ, ಯಾರ್ಯಾರು ಟ್ರೀಟ್ ಕೇಳ್ತಿದ್ದೀರಾ ಎಲ್ಲರಿಗೂ ಗಿಫ್ಟ್ ಕೊಟ್ಬಿಡಿ ಅಂತ ಕೇಳ್ತಿರ್ತೀನಿ. ಈ ಕೈಯಲ್ಲಿ ಗಿಫ್ಟ್ ಇಸ್ಕೊತೀನಿ, ಈ ಕೈಯಲ್ಲಿ ಟ್ರೀಟ್ ಕೊಡ್ತೀನಿ. ನೀವು ನಿಮ್ಮ ಬರ್ಡೇಗೆ ಏನು ಮಾಡ್ತೀರಾ?
ಈಗ ಹೇಳಕ್ಕಾಗುತ್ತೆ. ಇಷ್ಟೇ ಗಾಯ್ಸ್ ಜನ. ಹಸುವಾಗ್ತಿದ್ಯಾ ಇನ್ನು ಮತ್ತೆ 5 minutes later. ಬಿಸಿಟ್ ಒಳಗೆ ಹೊಡಿಯೋ. ಓ ಹೈಫೈನಾ ಎದ್ದಳ್ರು. ಓ ಗಾಯ್ಸ್ ಹುಡ್ಕಲ್ಲ ಆಯ್ತಲ್ಲ ನನ್ನ ಕೈಲಿ ಹುಡ್ಗಳ್ನ ಹೊಡ್ಸಕ್ಕೆ ಚೈಲ್ಡ್ಗಳನ್ನಲ್ಲ ನಾನು. ಎದಳಮ್ಮ ದೀಪಶ್ರೀ. ಇವನ್ ಪುಸ್ ಅನ್ಕೊಂಡು ನಿಂತವನು ಇಲ್ಲಿ. ಇವಳು ಎದಳಕ್ಕೆ ಹೇಳ್ತಾಳೆ ಇಲ್ಲಿ. ಎದಳಮ್ಮ ಹೋಗೋಣ. I have some important work to do.